ಕಲರ್ಫುಲ್ ಆಗಿರುವಂತಹ ಹಾಗೂ ಆರೋಗ್ಯಕರವಾಗಿರುವಂತಹ ಚಟ್ನಿ ರೆಸಿಪಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಒಂದೊಳ್ಳೆ ಚಟ್ನಿ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಪಾಲಕ್ ಚಟ್ನಿ. ಪಾಲಕ್ ಅಂದಲ್ಲಿ ನಾವು ಮಸ್ಸೊಪ್ಪನ ದಾಲ್ನ ಮಾಡ್ತಾ ಇರ್ತೇವೆ. ಆದ್ರೆ ಒಮ್ಮೆ ಈ ರೀತಿ ಚಟ್ನಿನ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ. ಬನ್ನಿ ಈ ಸಿಂಪಲ್ ಆಗಿರುವಂತಹ ಚಟ್ನಿ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಅನ್ನ ಹಚ್ತೇನೆ. ಈ ಬಾಣಲೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ತೇನೆ. ಅನಂತರ ಹಿಂದೆನೆ ನಾನಿಲ್ಲಿ ಸಾಂಬಾರ್ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಸಾಂಬಾರ್ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. ಅನಂತರ ಒಂದು 7 ರಿಂದ 8 ಆಗುವಷ್ಟು ಹಸಿಮೆಣಸಿನಕಾಯಿ, ಹಾಗೇನೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸಿ ಇವನ್ನ ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಲಿಡ್ ಅನ್ನ ಕ್ಲೋಸ್ ಮಾಡಿ ಇವನ್ನ 1-2 ರಿಂದ 3 ನಿಮಿಷ ಕುದಿಸ್ಕೊಳ್ತೇನೆ. ಸಾಂಬಾರ್ ಈರುಳ್ಳಿ ಇಲ್ಲ ಅಂದವರು ಮಾಮೂಲಿ ಈರುಳ್ಳಿ ಬೇಕಾದ್ರೂ ಬಳಸ್ಬೋದು. ಈ ಸಾಂಬಾರ್ ಈರುಳ್ಳಿನ ಬಳಸಿ ಚಟ್ನಿನ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ 1-2 ರಿಂದ 3 ನಿಮಿಷ ಕುದಿಸಿದ್ದೇನೆ. ಇದಕ್ಕೆ ನಾನಿಲ್ಲಿ 2 ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ಬಿಡಿಸಿ ತೊಳೆದು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಬಾಣಲೆಗೆನೆ ಚಿಕ್ಕ ಕಟ್ಟಾಗುವಷ್ಟು 2 ಪಾಲಕ್ ಕಟ್ಟನ್ನ ತೆಗೆದುಕೊಂಡಿದ್ದೆ ನಾನಿಲ್ಲಿ. ಈ ಪಾಲಕ್ ಸೊಪ್ಪನ್ನ ಸೇರಿಸಿ ಇದನ್ನ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ಇದು ಕುದಿ ಬಂದ ನಂತರ ನಿಧಾನವಾಗಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ 3 ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ. ನೋಡ್ಬೋದು, ಪಾಲಕ್ ಸೊಪ್ಪು ಬೇಗನೆ ಬೆಂದೋಗುತ್ತೆ. ಇದನ್ನ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು, ಬೇಯಿಸ್ಕೊಂಡ್ರೆ ಸಾಕು. ನೀರೆಲ್ಲ ಜಾಸ್ತಿ ಫುಲ್ ಡ್ರೈ ಆಗುವಾಗೆ ಇದನ್ನ ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೀರಿನ ಅಂಶ ಇರೋ ತರನೇ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಪಾಲಕ್ ಸೊಪ್ಪಲ್ಲಿರುವಂತ ನೀರೆಲ್ಲ ಬಿಟ್ಕೊಂಡು ಈ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ನೋಡ್ಬೋದು, ನೀರಿನ ಅಂಶ ಇದೆ ಸ್ವಲ್ಪ. ಈ ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಅನ್ನ ಆಫ್ ಮಾಡ್ತೇನೆ. ಇದನ್ನ ಸೈಡ್ಗೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನೋಡಿ, ಬೇಯಿಸ್ಕೊಂಡಿರುವಂತಹ ಈ ಸಾಮಗ್ರಿ ಫುಲ್ ತಣ್ಣಗಾಗಿದೆ. ಇದನ್ನ ಈಗ ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನ ಸೇರಿಸ್ತೇನೆ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗ ಸೇರಿಸ್ತಾ ಇದ್ದೇನೆ. ಇದಕ್ಕೇನೆ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೇನೆ. ಈಗ ಇದನ್ನ ನೀರನ್ನ ಸೇರಿಸ್ತೇನೆ. ತರಿತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ಇದನ್ನ ರುಬ್ಬೋ ಹಾಗಿಲ್ಲ. ನೋಡಿ, ಸ್ವಲ್ಪ ತರಿತರಿ ಇರೋ ರೀತಿ ಈ ಚಟ್ನಿನ ರುಬ್ಕೊಳ್ಬೇಕಾಗುತ್ತೆ. ಈಗ ಪಾಲಕ್ ಚಟ್ನಿ ರೆಡಿ ಆಗಿದೆ. ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಅಂತ ಮತ್ತೆ ಅದೇ ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಚಿ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ತೇನೆ. ಎಣ್ಣೆ ಬಿಸಿಯಾಗಿದ್ದೇನೆ. ಸ್ವಲ್ಪ ಸಾಸಿವೆ, ಅನಂತರ ಸ್ವಲ್ಪ ಜೀರಿಗೆನ ಸೇರಿಸಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಒಂದು 8 ರಿಂದ 10 ಎಸಲಾಗುವಷ್ಟು ಬೆಳ್ಳುಳ್ಳಿನ ಕುಟ್ಟಿ ಇದಕ್ಕೆ ಸೇರಿಸ್ತೇನೆ. ಅನಂತರ 4 ಒಣಮೆಣಸಿನಕಾಯಿನೂ ಸಹ ಸೇರಿಸಿ ಹಾಗೇನೆ ಇದಕ್ಕೆ ಸ್ವಲ್ಪ ಇಂಗು ಪುಡಿನೂ ಸಹ ಸೇರಿಸಿ ಇವೆಲ್ಲವನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಬೆಳ್ಳುಳ್ಳಿ ಫ್ರೈ ಆಗಿದ್ದೇನೆ. ಕೊನೆಯದಾಗಿ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ಗ್ಯಾಸ್ ಅನ್ನ ಆಫ್ ಮಾಡಿ ಹಿಂದೆನೆ ಇದಕ್ಕೆ ರುಬ್ಬಿರುವಂತಹ ಪಾಲಕ್ ಚಟ್ನಿನ ಸೇರಿಸ್ತೇನೆ. ಈ ಪಾಲಕ್ ಚಟ್ನಿನ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ರುಬ್ಬಿರೋದ್ರಿಂದ ಮತ್ತೆ ಇದನ್ನ ಕುದಿಸೋ ಅವಶ್ಯಕತೆ ಇಲ್ಲ. ಚಟ್ನಿನ ಸೇರಿಸಿ ಒಗ್ಗರಣೆ ಚಟ್ನಿ ಎಲ್ಲ ಮಿಕ್ಸ್ ಆಗೋ ರೀತಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಕಲರ್ಫುಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಪಾಲಕ್ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಇದನ್ನ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಪಾಲಕ್ ಚಟ್ನಿ ರೆಸಿಪಿ ಮಾಡುವ ವಿಧಾನ. ಈ ಚಟ್ನಿ ಅಂತೂ ರೊಟ್ಟಿ, ಚಪಾತಿ, ಅನ್ನ ಯಾವುದರ ಕಾಂಬಿನೇಷನ್ ಆದ್ರೂ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋನ ನೋಡ್ತಿದ್ದಲ್ಲಿ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.